ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಏನ್ ವಿಷಯ ಅಂತ ಹೇಳಿದ್ರೆ ಒಂದು ರೆಸಿಪಿ ಮಾಡಿದ್ದೆ. ಅಂದ್ರೆ ಫೇಸ್ ಪ್ಯಾಕ್ ರೆಸಿಪಿ ಅಲ್ಲ, ಸಾರಿ, ರೆಮಿಡಿ ಮಾಡಿದ್ದು, ಹೋಮ್ ರೆಮಿಡಿ. ಸೊ ಅದು ಇವಾಗ ಬೇಡ ಶೇರ್ ಮಾಡುದು, ಮತ್ತೆ ನೋಡುವ. ಮನುಷ್ಯ ಏನಂತ ಹೇಳಿದ್ರೆ ನನ್ನ ಅಮ್ಮ ಬಂದಿದ್ರು ಗೈಸ್, ಎಸ್ಟರ್ಡೇ ಈವ್ನಿಂಗ್ ಬಂದಿದ್ದು. ಹಾಗೆ ಶಂಜಾನೆ ತುಂಬಾನೇ ಖುಷಿ. ಶಂಜಾ ಅಮ್ಮನ ಜೊತೆನೆ ಜಾಸ್ತಿ ಎಂಜಾಯ್ ಮಾಡ್ತಾಳೆ ಗೈಸ್. ಶಂಜಾ ತುಂಬಾನೇ ಅದೇ, ಅಮ್ಮ ಬಂದ್ರೆ ಅವಳಿಗೆ ಮತ್ತೆ ಯಾರು ಬೇಡ. ಹಾಗೆ ಇವಾಗ ನಾನು ನಿನ್ನೆ ಎಸ್ಟರ್ಡೇ ಅದು ಸ್ವಲ್ಪ ಅಮ್ಮ ಬಂದ್ರು ಅಂತೇಳಿ ಮತ್ತೆ ಅಮ್ಮನಿಗೆ ನಾನು ಪ್ರಾನ್ಸ್ ಇದು ಕಪ್ಸ ಮಾಡಿ ಕೊಟ್ಟೆ. ಅಮ್ಮನಿಗೆ ಅಂತ ಅಲ್ಲ, ನಾವು ಅಮ್ಮ ಬಂದಿದ್ದದಕ್ಕೆ ಮಸ್ತಿಯಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ದಾಲ್ ಮತ್ತೆ ಗಿ ರೈಸ್ ಮಾಡ್ಬೇಕಂತ ಎನ್ಸಿದೆ. ಮತ್ತೆ ಅಮ್ಮ ಬಂದ್ರ ಅಂತೇಳಿ ಪ್ರಾನ್ಸ್ ಇದು ಮಾಡಿದೆ, ನಾನು ಪ್ರಾನ್ಸ್ ಕಪ್ಸ ಮಾಡಿದೆ. ಆಮೇಲೆ ಸ್ವಲ್ಪ ಪ್ರಾನ್ಸ್ ಇತ್ತು. ನಾನು ಸಲ್ಮಾನ್ ಅವರು ಮೊನ್ನೆ ಒಂದ್ಸತಿ ಬೇರೆ ಒಂದು ಮಸಾಲೆ ತಂದ್ರು, ಅದು ಅಲ್ಲೇ ಇಟ್ಟೆ, ಅದು ಸುಕ್ಕ ಮಾಡ್ಲಿಕ್ಕೆ ಅಂತೇಳಿ ಚಿಕನ್ದು. ಹಾಗೆ ಮತ್ತೆ ಅದೇ ಕಂಪನಿದು ಮತ್ತೆ ವಾಪಸ್ ನಿನ್ನೆ ಒಂದು ತಂದ್ರು ಗೈಸ್, ಫ್ರೈ ಮಾಡ್ಲಿಕ್ಕೆ ಅಂತ ಹೇಳಿ. ಚಿಕನ್ ಮತ್ತೆ ಫಿಶ್ ಫ್ರೈ ಮಾಡುದು ಮಸಾಲ ಅಂತೇಳಿ. ಅದು ಒಂದೇ ಇದರಲ್ಲಿ ಚಿಕನ್ ಮತ್ತೆ ಕಬಾಬ್ ಕೂಡ ಫ್ರೈ ಮಾಡ್ಬೋದು. ಅದಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಒಂದಿಷ್ಟು ಎಟ್ಟಿ ತಗೊಂಡು ನಾನೇನು ಮಾಡಿದೆ, ಆ ಮಸಾಲೆ ಹಾಕಿ ಫ್ರೈ ಮಾಡಿ ನೋಡುವ ಅಂತೇಳಿ ಟ್ರೈ ಮಾಡ್ಲಿಕ್ಕೆ ಹೋದೆ. ಸೊ ಅದು ಇವಾಗ ರೆಸಿಪಿ ನೀವು ನೋಡಿ ಬನ್ನಿ, ಮತ್ತೆ ಮಾತಾಡುವ. ಓಕೆ, ಹಾಗೆ ಇಲ್ಲಿ ನೋಡಿ, ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಉಂಟಲ್ಲ, ಚೆನ್ನಾಗಿ ತೊಳೆದಿಟ್ಟ ಎಟ್ಟಿಯನ್ನು ಹಾಕ್ಬೋದು. ಅದಕ್ಕಿಂತ ಮುಂಚೆ ನಾನು ಹೇಳಿದೆಲ್ಲ ಮಸಾಲ ಪೌಡರ್ಸು ಅದು ಹಾಕಬೇಕು ಗೈಸ್. ಈ ಮಸಾಲದ್ದು ಕಲರ್ ನೋಡಿ, ಮತ್ತು ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ತು ಅಮ್ಮ ಬಂದಿದ್ದು ವಿಷಯ ಹೇಳಿದೆಲ್ಲ, ಅಮ್ಮ ಬಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದು ಅಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಹಾಗಾಗಿ ಗೈಸ್, ಓಕೆ. ಮತ್ತು ಸ್ವಲ್ಪ ನೀರಾಕಿ ಚೆನ್ನಾಗಿ ಕಲಕಬೇಕು ಗೈಸ್. ಇದು ಸಲ್ಮಾನ್ ಅವರು ಕಲಕ್ತಾ ಇರೋದು ಗೈಸ್, ಮತ್ತು ಸ್ವಲ್ಪ ಲೇಟ್ ಕಲಕ್ತಿದ್ರು, ಅದಕ್ಕೋಸ್ಕರ. ಮತ್ತು ಈಗ ನೋಡಿ, ಎಷ್ಟು ಒಂದು ಗ್ರೈಂಡರ್ ತಿರುಗಿಸಿದಾಗ ಚೆನ್ನಾಗಿ ಕಲಕ್ಸಿ ಮಿಕ್ಸ್ ಮಾಡಿದ್ರು. ಇದು ಚೆನ್ನಾಗಿ ಮಿಕ್ಸ್, ಒಂಥರ ಟೆಸ್ಟರ್ ಚೆನ್ನಾಗಿದೆ. ಹಾಗೆ ಎಟ್ಟಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಡಬೇಕು ಮಿನಿಮಮ್. ನಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ಆದರೂ ಇಡ್ಬೋದು, ಟೈಮ್ ಇಲ್ಲ ಅಂದರೆ. ಓಕೆ, ಹಾಗೆ ಇಲ್ಲಿ ರೆಸ್ಟಿಗೆ ಇಟ್ಟೆ ಆಗಿದೆ. ಇನ್ನು ಫ್ರೈ ಮಾಡೋದು, ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂಚೂರು ಕೊಕೊನೆಟ್ ಆಯಿಲ್ ಹಾಕಿ ಫ್ರೈ ಮಾಡಬೇಕು ಗಾಯ್ಸ್. ಚಿರ್ರ ಅಂತೇಳಿ ಫ್ರೈ ಮಾಡುವಾಗ ಚೆನ್ನಾಗಾಗುತ್ತೆ ಎಟ್ಟಿ ಫ್ರೈ. ನನಗಂತೂ ಎಟ್ಟಿ ಫ್ರೈ ಅಂದ್ರೆಲ್ಲ ತುಂಬಾ ಇಷ್ಟ, ಎಟ್ಟಿ ಬೊಂಡಸ್ ಫ್ರೈ ಎಲ್ಲ. ಹಾಗೆ ನಾನು ಮಾಡಿದ್ದು ಸ್ವಲ್ಪ ನೋಡುವ ಟೇಸ್ಟ್ ಅಂತ. ಮತ್ತು ಸ್ವಲ್ಪ ದೊಡ್ಡ ಎಟ್ಟಿ ಆದರೂ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಇದು ಮೊಬೈಲ್ ಹಿಡ್ಕೊಂಡು ಎಟ್ಟಿ ಹಾಕ್ತಾ ಇದ್ದೇನಲ್ಲ ತವಕ್ಕೆ, ಹಾಗೆ ಗೊತ್ತಾಗದೆ ಎಲ್ಲ ತವದ ಸೈಡಿಗೆಲ್ಲ ಹಾಕ್ತಾ ಇದ್ದೇನೆ. ಕ್ಯಾಮ್ ಅಡ್ಡ ಇರುತ್ತೆ ಅಲ್ಲ ಗೈಸು. ಸೊ ಹಾಗೆ ಮತ್ತೆ ನೋಡಿ, ಚೆಂದಾಗುತ್ತೆ, ಈ ಥರ ಇರುತ್ತೆ. ಈ ಥರ ಚೆಂದ ಮಾಡಿ ಒಂದು ಸೆಟ್ಟಿಗೆ ನಾನು ಫ್ರೈ ಮಾಡಿದ್ದೇನೆ. ಇನ್ನೆಷ್ಟು ಸೆಟ್ ಇದು ಫ್ರೈ ಆದಮೇಲೆ ಮಾಡೋದು. ಹಾಗೆ ಗೈಸ್, ಕೊಕೊನೆಟ್ ಆಯಿಲಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಬೇಸಪ್ಪು ಹಾಕಿದರೆ ಮತ್ತು ಕೂಡ ಫ್ಲೇವರ್ ಚೆನ್ನಾಗಿ ಆಗುತ್ತೆ. ನಾನು ಬೇಸಪ್ಪು ತರಲಿಕ್ಕೆ ಹೊರಗಡೆ ಹೋಗಬೇಕಲ್ಲ ಅಂತೇಳಿ ಮತ್ತೆ ಹಾಕಲಿಲ್ಲ. ನಿಮಗೆ ಬೇಕಾದರೆ ನೀವು ಬೇಸಪ್ಪಿದ್ರೆ ಹಾಕಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಓಕೆ. ಮತ್ತು ಗೈಸ್, ನೀವು ಇದು ಒಂದು ಎಟ್ಟಿ ತಿಂದರೆ ಮತ್ತು ಇದು ಎಲ್ಲವೂ ನೀವೇ ತಿಂದರೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಗೈಸ್. ಹಾಗೆ ಗೈಸ್, ನೀವು ಆ ರೆಸಿಪಿ ನೋಡಿದ್ರ ಅಂತ ಎನಿಸ್ತೇನೆ ಗೈಸ್. ನಿಜ ಹೇಳಬೇಕಂತ ಹೇಳಿದರೆ ಆ ರೆಸಿಪಿ, ಸಾರಿ, ಅದು ಮಸಾಲ ಇದುಂಟಲ್ಲ ಪೌಡರ್, ವಾವ್, ನಿಜ ಸೂಪರ್ ಆಗಿತ್ತು. ಸಲ್ಮಾನ್ ಹತ್ರ ಹೇಳಿದ್ದೆ, ನಾಳೆ ನನಗೆ ಅದು 200 rupees ಇದು ಒಂದು 10 ಪ್ಯಾಕೆಟ್ಸ್ ತಗೊಂಡು ಬನ್ನಿ. 1 ಪ್ಯಾಕೆಟ್ಗೆ 20 rupees. ಸೊ 5 ಪ್ಯಾಕೆಟ್ಸ್ಗೆ 100 ಆಗುತ್ತಲ್ಲ. ಸೊ ಹಾಗಾಗಿ 200 rupees ಇದು 10 ಪ್ಯಾಕೆಟ್ಸ್ ತಗೊಂಡು ಬನ್ನಿ ಅಂತ ಹೇಳಿದ್ದೆ. ಬಟ್ ಸಲ್ಮಾನ್ ಅವ್ರು ತರಲಿಲ್ಲ, ನೆನಪಿಲ್ಲ. ಬಟ್ ಇವಾಗ ಹೇಳಬೇಕು ನೆನಪು ಮಾಡಿ. ಹಾಗೆ ಗೈಸ್, ಎಂತ ಟೇಸ್ಟ್ ಅಂತ ಹೇಳಿದ್ರೆ, ಪುಳಿ, ಖಾರ, ಉಪ್ಪು ಎಲ್ಲ ವಾವ್. ಮತ್ತೆ ನಿಜ ಹೇಳ್ಬೇಕಂದ್ರೆ, ನಾವು ಯಾವುದೇ ಒಂದು ಮಸಾಲೆ ತಂದಾಗ ಕೆಲವೊಂದು ಎಲ್ಲ ಅಲ್ಲ, ಎಲ್ಲ ಸುಮ್ಮನೆ ಹೇಳ್ಬಾರ್ದಲ್ಲ. ಕೆಲವೊಂದು ಮಸಾಲೆ ಪುಡಿ ತಂದಾಗ ನಾವು ಹೀಗೆ ವಾಟರ್ ಹಾಕಿ ಸ್ವಲ್ಪ ಕಲಕುವಾಗಲೇ ಸ್ವಲ್ಪ ಕಲರ್ ಟೈಪ್ ಕೈಗೆಲ್ಲ ಅಂಟು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಬಟ್ ಇದರಲ್ಲಿ ಸ್ವಲ್ಪ ಕೂಡ ಕಲರ್ ಅಂಶವೂ ಕೂಡ ಇರಲಿಲ್ಲ, ಏನೂ ಇರಲಿಲ್ಲ, ನ್ಯಾಚುರಲ್ ಆಗಿತ್ತು. ಮತ್ತೆ ಎಗ್ ಹಾಕಬೇಕು, ಕಾರ್ನ್ಫ್ಲೋರ್ ಹಾಕಬೇಕು, ಏನೂ ಇರಲಿಲ್ಲ. ತುಂಬಾನೇ ಟೇಸ್ಟಿಯಾಗಿತ್ತು ಮಸಾಲ ಅಂತೂ. ವಾವ್, ಅದು ಖಾರ ಪುಳಿ ಎಲ್ಲ ಅಂದರೆ ವಾವ್, ಯಾರಿಗೆ ಬೇಡ, ಅಷ್ಟು ಟೇಸ್ಟಿಯಾಗಿತ್ತು. ನಾನು ತಿನ್ನುವಾಗ ನಾವು ಸ್ವಲ್ಪ ಮಾಡಿದ ಹಂಗೆ ಎನಿಸ್ತಿತ್ತು, ಸ್ವಲ್ಪ ಜಾಸ್ತಿ ಮಾಡಿದ್ರೇ ಆಗ್ತಿತ್ತು ಅಂತೇಳಿ, ಅಷ್ಟು ಒಳ್ಳೆ ಟೇಸ್ಟಿಯಾಗಿತ್ತು. ಸೊ ಗೈಸ್, ನಿಮಗೆ ಅದು ಅದರದ್ದು ಎಂತ ಡೀಟೇಲ್ಸ್ ಬೇಕಂತ ಇದ್ರೆ, ಅಂದರೆ ಅದು ನನಗೆ ಪ್ರಮೋಷನ್, ಮತ್ತು ನೀವೀಗ ನನಗೆ ಹೇಳಿ ಹಾಕಿದ್ರು ಕೂಡ ನೀವು ಹೇಳ್ತೀರಾ, ಓ ಇವಳಿಗೆ ಪ್ರಮೋಷನ್ ಬಂದಿರಬೇಕು ಹಾಗೆ ಹೀಗೆ ಅಂತೇಳಿ. ಸೊ ಅದಕ್ಕೋಸ್ಕರ ನನಗೆ ತೋರಿಸ್ಲಿಕ್ಕೆ ಬೇಡ. ಅದಕ್ಕೆ ನಿಮಗೆ ಯಾರಿಗಾದ್ರೂ ಈಗ ಮಸಾಲೆ ನೋಡಿ ಬೇಕಂತ ಅನಿಸಿದ್ರೆ ನನಗೆ ಇನ್ಸ್ಟಾದಲ್ಲಿ ಬಂದು DM ಮಾಡಿ, ನಾನು ಅದನ್ನು ನಿಮಗೆ ಪಿಕ್ ಕಳಿಸ್ತೇನೆ. ಓಕೆ, ಇನ್ಸ್ಟಾಗ್ರಾಮ್ ಐಡಿ ನಸೀಮಾ ಅಂತ ಹಾಕಿದ್ರೆ ಬರುತ್ತೆ, ನಸೀಮಾ S07. ಸೊ ಜನ ಸುಮ್ಮನೆ ಹಾಯ್ ಅಂತ ಆಗ್ತಾರ, ಸುಮ್ಮನೆ, ಅದಕ್ಕೆ ನಾನು ಮಾಡೋದಿಲ್ಲ. ನನಗೆ ಹಾಯ್ ಅಂತ ಬರೆದು ಫಸ್ಟಿಗೆ ಸೆಂಡ್ ಮಾಡುವಾಗಲೇ ಹಾಯ್, ಅದು ಫ್ರೈದು ಮಸಾಲ
ಏನೋ, ಇಲ್ಲಾಂದ್ರೆ ಫ್ರೈ ಮಸಾಲ, ಇಲ್ಲಾಂದ್ರೆ ಪಿಕ್ ಮಸಾಲದ್ದು ಪಿಕ್. ಸೊ ಆ ಥರ ಏನಾದರೂ ಕೇಳಿ, ನಾನು ಕಳಿಸ್ತೇನೆ. ಓಕೆ ಗೈಸ್, ಮತ್ತೆ ನೀವು ಇವಾಗ ಅನಿಸ್ಬೋದು ಇವಳೆಂತ ಹೀಗೆ ಪಾತುಂಜಿ ತರ ಶಾಲ್ ಹಾಕೊಂಡು ಬಂದಿದ್ದಾಳೆ ಅಂತ ಹೇಳಿ. ಇದು ಎಂತ ಪಾತುಂಜಿ ಅಂತ ಹೇಳಿದ್ರೆ ಗೊತ್ತಾಗ್ತದಲ್ಲ ಗೈಸ್. ನಮ್ಮಲ್ಲಿ ಸ್ವಲ್ಪ ಎಂತ ನೀನು ಪಾತುಂಜಿ ತರ ತ್ಯಾಗಿಗೆಲ್ಲ ಹೇಳ್ತೇನೆ, ನಾನು ಫ್ರೆಂಡ್ಸಿಗೆ ತಮಾಷೆ ಮಾಡ್ತಾ ಇರ್ತೇನೆ ಪಾತುಂಜಿ ಅಂತ ಹೇಳಿ. ಸೊ ಹಾಗಿರುವಾಗ ಉಂಟಲ್ಲ ಗೈಸ್, ನಾನು ಯಾಕೆ ಮಾಡ್ಕೊಂಡು ಬಂದಿದ್ದೆ ಅಂತ ಹೇಳಿದ್ರೆ, ನಾನು ಇವಾಗ ನಿಮ್ಗೆ ಒಂದು ಇದು ತೋರಿಸ್ತೇನೆ ಆಯ್ತಾ. ಎಂತ ಫೇಸ್ ಪ್ಯಾಕ್ ನಾನು ಮೊನ್ನೆಯಿಂದ ಹಾಕ್ತಾ ಇದ್ದೇನೆ, ಸ್ವಲ್ಪ ಮಾಷೆಲ್ಲ ಒಳ್ಳೆಗಿದೆ ಸ್ಕಿನ್ ಎಲ್ಲ. ಹಾಗೆ ಅದಕ್ಕೋಸ್ಕರ ಮತ್ತೆ ಕಲೆದು 2 ದಿವಸ ಮಾಡಿದೆ ಗೈಸ್, 2 ದಿವಸ 3 ದಿವಸ ಏನೋ ಮಾಡಿದೆ. ಒಳ್ಳೆ ಅಮೇಝಿಂಗ್ ಆದ ರಿಸಲ್ಟ್ ನನಗೆ ಸಿಕ್ಕಿತ್ತು. ಬಟ್ ಮತ್ತೆ ಡ್ರಾಪ್ ಮಾಡಿದೆ. ಹಾಗೆ ಮತ್ತೆ ವಾಪಸ್ ನಾನ್ ವೆಜ್ ಪ್ರಾನ್ಸ್ ಅಂತ ಇವಾಗ ಕೂಡ ಫ್ರಿಜ್ಜಲ್ಲಿ 2 kg ಅಷ್ಟು ಉಂಟು. ಬರೀ ಮೊನ್ನೆಯಿಂದ ಪ್ರಾನ್ಸ್ ತಿಂತಿದ್ದೇನೆ, ಮತ್ತೆ ಚಿಕನ್ ಅದೆಲ್ಲ. ಸೊ ಹಾಗಿರುವಾಗ ಮತ್ತೆ ಪಿಂಪಲ್ಸ್ ಬೀಳದಿರುತ್ತದೆ, ಸೊ ಬೀಳ್ತದೆ. ಹಾಗೆ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಬಿದ್ದಿದೆ ಅಷ್ಟೇ. ಮತ್ತೆ ಎಲ್ಲ ಮಸಾಲ ಕ್ಲಿಯರ್ ಆಗ್ತಾ ಬಂತು. ಅದು ನನಗೆ ಜಾಸ್ತಿ ಹೀಟ್ ಆಗಿದೆ ಅಂತೆ, ನಾನು ಡಾಕ್ಟರ್ ಹತ್ರ ಹೋದಾಗ ಹೇಳಿದ್ರು. ಹಾಗಾಗಿ ನಾನ್ ವೆಜ್ ಸ್ವಲ್ಪ ತಿಂದು ಕಡಿಮೆ ಮಾಡಿ ಅಂತ ಹೇಳಿದ್ರೆ. ಸೊ ನಾನು ಕಡಿಮೆ ಮಾಡೋದು ಹೇಗೆ ಗೈಸ್, ಅದೇ ತಿಂತಾ ಇರ್ತೇನೆ. ಮತ್ತೆ ಬೊಂಡೋಸ್ ಆ ಥರದ್ದು ತಿಂತೇನಲ್ಲ. ಸೊ ಹಾಗೆ ಒಂದೊಂದು ಪಿಂಪಲ್ಸ್ ಎಲ್ಲ ಬಿದ್ದದ್ದು ಹೋಗ್ತದೆ. ಬಟ್ ನನಗೆ ಇಲ್ಲಿ ಬಿದ್ದ ಕಲೆ ಮತ್ತೆ ಇಲ್ಲಿದು ಹೋಗ್ಲೇ ಇಲ್ಲ ಇತ್ತಲ್ಲ. ಇವಾಗ ನೋಡಿ ಎಷ್ಟು ಲೈಟ್ ಆಗಿದೆ ಅಂತ ಹೇಳಿದ್ರು. ಖಾಲಿ 3 ದಿವಸ ಮಾಡಿದ್ದು ನಾನು ಅದು ರೆಮಿಡಿದು ಟ್ರೈ ಮಾಡಿದ್ದು. ಬಟ್ ರಿಯಲಿ ಅಮೇಝಿಂಗ್ ಎಂತ 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 ಅಮೇಝಿಂಗ್ ಆದ ಒಂದು ಎಂತ ಗೈಸ್ ಇಲ್ಲಿ ಇದೆ, ಇಲ್ಲಿಗೆ ಬರುವುದಿಲ್ಲ ಹೇಳಲಿಕ್ಕೆ. ಅಮೇಝಿಂಗ್ ಆದ ಒಂದು ರಿಸಲ್ಟ್ ಇತ್ತು ಗೈಸ್, ನಿಜ ಹೇಳ್ತೇನೆ. ಸಲ್ಮಾನ್ ಕೂಡ ಹೇಳ್ತಾ ಇದ್ರು ಇಷ್ಟು ದಿವಸ ಎಂತ ಹಚ್ಚಿನಿಂದ ಹೋಗ್ಲಿಲ್ಲ ಇತ್ತು, ಬಟ್ ಅದು ಹಚ್ಚಿ ಚಂದ ಕ್ಲೀನ್ ಆಗಿದೆ. ಮತ್ತೆ ನನ್ನ ಫೇಸ್ಗೆ ಮತ್ತೆ ಇದು ಎಂತ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಅದೆಲ್ಲ ಹಾಕ್ತಾ ಇದ್ದೆ. ಮತ್ತೆ ಮಿಡಲ್ ವಾಪಸ್ ಸ್ಟಾಪ್ ಮಾಡಿದೆ. ಇನ್ನು ಮತ್ತೆ ನೆಕ್ಸ್ಟ್ ವಾಪಸ್ ಹಾಕ್ಲಿಕ್ಕೆ ಕಂಟಿನ್ಯೂ ಮಾಡಬೇಕು. ಹಾಗೆ ಗೈಸ್, ನಾನು ಎಲ್ಲವೂ ಸ್ಕಿನ್ ಕೇರ್ ಬಗ್ಗೆ ನಿಮಗೆ ಶೇರ್ ಮಾಡ್ತೇನೆ. ಪಾಪ ಎಷ್ಟು ಜನರಿಗೆ ಆಸೆ ಇರ್ತದೆ. ಸೊ ಹಾಗೆ ಮತ್ತೆ ನನ್ನ ಒಂದು ಫೇಸಿಗೆ ನನ್ನ ಕೈಯಾರೆ ನಾನು ಕೆಲವೊಂದು ಸತಿ ಎಲ್ಲ ಮಾಡ್ಕೊಳ್ಳೋದು. ನಾನು ಏನೆಲ್ಲ ಹಚ್ಚಿ ಎಲ್ಲ ಒಂದು ಇದು ಮಾಡಿ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗೋದು. ಸೊ ಹಾಗೆ ಬಟ್ ಇವಾಗೆಲ್ಲ ನಿಲ್ಸಿದ್ದೇನೆ. ಸಲ್ಮಾನ್ ಸರಿ ಒಯ್ದಿದ್ದಾರೆ. ಸಲ್ಮಾನ್ ಹೇಳ್ತಾ ಇದ್ದಾರೆ, ಇನ್ನು ನಿನ್ಗೆ ಎಂತ ತಂದು ಕೊಡೋದಿಲ್ಲ, ನೀನು ಮುಖಕ್ಕೆಲ್ಲ ಹಚ್ಚಿ ಹಾಳು ಮಾಡ್ಕೊಳ್ಬೇಕು ಎಂತಕ್ಕಂತ ಹೇಳಿದ್ರೆ. ನನ್ನ ಸ್ಕಿನ್ ಸೆನ್ಸಿಟಿವ್ ಅಲ್ಲ. ಸೊ ಹಾಗಾಗಿರುವಾಗ ಮತ್ತೆ ಸಲ್ಮಾನ್ ಹೇಳ್ತಾರೆ, ನಿನ್ಗೆ ಆ ಥರ ಏನಾದರೂ ಟ್ರೈ ಮಾಡ್ಲಿಕ್ಕೆ ಇದೆ, ನನ್ನ ಫೇಸಿಗೆ ಇದು ಮಾಡಿ ನೀನು ಟ್ರೈ ಮಾಡು, ಅದರಲ್ಲಿ ನಿನಗೆ ಗೊತ್ತಾಗ್ತದಲ್ಲ. ಯಾಕಂತ ಹೇಳಿದ್ರೆ ಸಲ್ಮಾನ್ ಫೇಸ್ ಸ್ವಲ್ಪ ಅಂತ ಹೇಳ್ತಾರೆ ಒಂಥರ ಹಾರ್ಡ್, ನಮ್ಮ ಥರ ಸಾಫ್ಟ್ ಆಗಿ ಸ್ಕಿನ್ ಅಲ್ಲ. ಅವ್ರದ್ದು ಬಾಯ್ಸದು ಎಲ್ಲರದ್ದು ಸ್ಕಿನ್ ಆಗಿರ್ತದೆ, ಬಟ್ ಕೆಲವ್ರದ್ದು ಸ್ವಲ್ಪ ಬೇರೆ ಬೇರೆ ಥರ ಇರ್ತದೆ. ಹಾಗೆ ಇರುವಾಗ ಸಮಯ ಹೇಳಿದ್ರು, ನೀನು ಎಂತ ಟ್ರೈ ಮಾಡಿ ನೋಡಬೇಡ ಅಂತೆಲ್ಲ ಹೇಳಿದರು. ಹಾಗೆ ಗೈಸ್, ಇವಾಗ ನಾನು ಮಾಡುವ ರೆಮಿಡಿ ಬಗ್ಗೆ ನಾನು ತೋರಿಸ್ತೇನೆ. ಓಕೆ, ಇವಾಗ ಉಂಟಲ್ಲ, ನಾನು ಇದರಲ್ಲಿ ಎಂತ ಇದು ಪೊಟೆಟೊ ಸ್ಮೆಲ್ ನೋಡಿ. ಪೊಟೆಟೊ ಉಂಟಲ್ಲ, ಬಾಯ್ಲ್ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಇವಾಗ ಎಂತ ಹಾಕೋದು ಗೊತ್ತುಂಟ, 1 ಮಿನಿಟ್ ತೋರಿಸ್ತೇನೆ. ಓಕೆ ಗೈಸ್, ಏನು ವಿಷಯ ಅಂತ ಹೇಳಿದರೆ, ಇವಾಗ ಅದಕ್ಕೆ ಉಂಟಲ್ಲ ಎಂತ ಹಾಕೋದು ಅಂತ ಹೇಳಿದರೆ, ಇದು ಉಂಟಲ್ಲ ಕಲಿಬೇಕು. ನಾನು ಇದು ಸಂಜನಿಗೆಲ್ಲ ಬಾಯ್ಲ್ ಮಾಡಿ ತಿನ್ನಿಸಿದ್ದೆ. ಬಟ್ ಇವಾಗ ನಾನು ಕೆಲವೊಂದು ರೆಮಿಡಿಗೆ ಕೂಡ ಯೂಸ್ ಮಾಡ್ತೇನೆ. ಸೊ ಇದು ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ಸೊ ಹಾಗಾಗಿ ಓಕೆ, ನಿಜ ಹೇಳ್ಬೇಕಂತ ಹೇಳಿದರೆ ಗೈಸ್, ನಮ್ಮ ಫೇಸಿಗೆ ನಾವು ಯಾವುದು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಹೋಮ್ ರೆಮಿಡಿ ಆದರೆ ಓಕೆ. ಹೋಮ್ ರೆಮಿಡಿಯಲ್ಲಿ ಈಗ ಎಂತೆಲ್ಲ ಈಗ ಹಚ್ತೇವಲ್ಲ ನಾವು ಮಾಡಿ, ಮತ್ತು ಫ್ಲ್ಯಾಕ್ಸ್ ಸೀಡ್ ಅದಿದೆಲ್ಲ, ಸೊ ಅದೆಲ್ಲಾದರೆ ಓಕೆ. ಬಟ್ ನಾವು ಬೇರೆ ಬೇರೆ ಕ್ರೀಮು ಅದೆಲ್ಲ ಹಚ್ಚಿ ಮುಖ ಹಾಳು ಮಾಡ್ಕೊಳ್ಬಾರ್ದು. ಬಟ್ ಸೆನ್ಸಿಟಿವ್ ಸ್ಕಿನ್ ಮೇಯ್ನ್ ಜಾಗ್ರತೆ ಮಾಡ್ಕೊಳ್ಬೇಕು. ತುಂಬಾ ಎಫೆಕ್ಟಿವ್ ಆಗಿ ಇದಾಗುತ್ತೆ, ವರ್ಕ್ ಆಗುತ್ತೆ. ಸೊ ಹಾಗಾಗಿ ಅಷ್ಟೇ. ಮತ್ತೆ ಜಾಸ್ತಿ ನಾನು ಹೇಳ್ತೇನಲ್ಲ, ನನಗೆ ಒಳ್ಳೇದಾದ್ರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ಮಾಡೋದಿಲ್ಲ ಯಾವುದು. ಯಾಕಂತ ಹೇಳಿದ್ರೆ ನನ್ನ ಸ್ಕಿನ್ ಹಾಳಾಗಿ ಇನ್ನೊಬ್ಬರು ಸ್ಕಿನ್ನು ಹಾಳಾಗಬಾರ್ದು. ಯಾಕಂತ ಹೇಳಿದರೆ ಅವರು ಪಾಪ ಎಷ್ಟು ನಮ್ಮನ್ನು ನಂಬಿ ಅದನ್ನು ಟ್ರೈ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕೆ ನಾವು ಅವರ ಮುಖ ಹಾಳು ಮಾಡಬೇಕು? ಸೊ ಹಾಗಿರುವಾಗ ಒಳ್ಳೇದಾಗುತ್ತಾ ಒಬ್ಬರಿಗೆ, ಸೊ ನಾವು ಮಾಡಬೇಕು. ಕೆಟ್ಟದಾಗುತ್ತಾ ಅಂತ ಹೇಳಿದರೆ ನಾವು ಅದರಿಂದ ನಾವೇ ದೂರ ಆಗಬೇಕು. ಅದರಿಂದ ಮನುಷ್ಯರಿಗೆ ಒಳ್ಳೆದನ್ನೇ ಹೇಳಬೇಕು. ಓಕೆ, ಅದು ಬಿಟ್ಟು ನಮಗೆ ಕೆಟ್ಟದಾಯಿತು ಅಂತೇಳಿ ನೀವು ಟ್ರೈ ಮಾಡಿ ನಿಮಗೆ ಒಳ್ಳೇದಾಗ್ಬೋದು ಅಂತ ಹೇಳಿ ದೊಡ್ಡ ಜನ ಥರ ಹೇಳಲಿಕ್ಕೆ ಹೋಗಬಾರ್ದು. ಸೊ ನಮ್ಮದು ಏನಿದೆ ನಾವು ಏನಿದ್ರು ಓನ್ ನಿಜವಾಗಿ ಹೇಳಬೇಕು. ನಾನು ನಿಜ ಹೇಳ್ತೇನೆ, ನಾನು ಯಾರ ಜೊತೆ ಏನು ಹೈಡ್ ಮಾಡಿಡುವುದಿಲ್ಲ. ಬಟ್ ನನ್ನ ಹತ್ರ ಎಲ್ಲರೂ ಹೈಡ್ ಮಾಡಿರ್ತಾರೆ. ಕೆಲವರಿಗೆ ನನ್ನ ಜೊತೆ ಏನು ಕ್ರೀಮ್ ಆಗ್ತದೆ ಏನಂತ ಹೇಳಿ ನಾನೆಲ್ಲ ಫಸ್ಟ್ ಮೊದಲು ಜಾಸ್ತಿ ಹೇಳ್ತಾ ಇದ್ದೆ. ಬಟ್ ಅವರು ಹಾಕಿ ಆದ್ಮೇಲೆ ಚಂದ ಆಗ್ತಾರಲ್ಲ, ಸೊ ಆವಾಗ ನಾನು ಅವ್ರ ಹತ್ರ ಕೇಳ್ತೀನಿ, ಇವಾಗ ಹಾಕ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಉಂಟಲ್ಲ, ಸೊ ನಿಜ ಹೇಳೋದವರು, ನಾನು ಇವಾಗ ಹಾಕುದಿಲ್ಲ, ನಾನು ನೀವು ಹೇಳಿದಾಗ ಆವಾಗಲೇ ಒಂದ್ಸತಿ ಹಾಕಿದೆ ಮತ್ತೆ ಹಾಕ್ಲೇ ಇಲ್ಲ ಅದು ಅಂತ ಹೇಳಿ ಸುಳ್ಳೇ ಹೇಳುದು.
ಹಾಗೆ ಮತ್ತೆ ನಾನು ಅದಕ್ಕೆ ಮತ್ತೆ ಯಾರ ಹತ್ರ ಜಾಸ್ತಿ ಅಂತ ಕೇಳಲಿಕ್ಕೆ ಹೋಗುದಿಲ್ಲ. ನಾನು ಯಾರ ಹತ್ರ ಎಂತ ಕೇಳಲಿಕ್ಕೆ ಹೋಗುದಿಲ್ಲ. ನನ್ನ ಹತ್ರಕ್ಕೆ ಎಂತ ಕೇಳ್ತಾರೆ ನಾನು ಅದೆಲ್ಲವೂ ಹೇಳ್ತೇನೆ, ನಾನು ಎಂತ ಹಚ್ತೇನೆ ಏನು ಎಲ್ಲ. ಬಟ್ ಇವಾಗ ನಿಜ ಹೇಳ್ತೇನೆ, ನಾನು ಎಂತ ಹೇಳಲಿಕ್ಕೆ ಹೋಗುದಿಲ್ಲ ಯಾರು ಕೇಳಿದ್ರೆ. ಸುಮ್ಮನೆ ಇವಾಗ ನಾನು ಎಂತಾದ್ರೂ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರಲಿ ಅಂತ. ಬಟ್ ನನ್ನ ಒಂದು ಕಸಿನಿಗೆಲ್ಲ ನಾನು ಹೇಳ್ತೇನೆ. ನನ್ನ ಕಸಿನ್ ಅಂದರೆ ನನ್ನ ಮನೆಯಲ್ಲಿ ಇದ್ದ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತೇನೆ ಏನು ಹಚ್ಚಬೇಕು, ಏನು ಮಾಡಬೇಕು ಫೇಸ್ಗೆ. ನಾನು ಈ ಥರ ಮಾಡಿದೆ, ನನಗೆ ಒಳ್ಳೆ ರಿಸಲ್ಟ್ ಇತ್ತು. ಮತ್ತು ನನಗೆ ಯಾರಾದರೂ ಒಳ್ಳೆ ರಿಸಲ್ಟ್ ಸಿಕ್ಕಿದವರು ನನಗೆ ಹೇಳಿದ್ರು ಕೂಡ ಅದನ್ನು ಕೂಡ ನಾನು ಅವ್ರ ಹತ್ರ ಶೇರ್ ಮಾಡಿ ಅವರ ಮುಖ ಒಳ್ಳೇದು ಮಾಡಿದ್ರೆ ನಾನು ಮಾಡ್ತೇನೆ. ಯಾಕಂತ ಹೇಳಿದರೆ ಚೆನ್ನಾಗಾಗಬೇಕು, ಎಲ್ಲರೂ ಕೂಡ ಚೆನ್ನಾಗಾಗಬೇಕು. ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲ ಹುಡುಗಿಯರಿಗೂ ಆಸೆ ಇರುತ್ತೆ ಅವರವ್ರು ಚೆನ್ನಾಗಿ ತೋರ್ಬೇಕು ಅಂತ ಹೇಳಿದ್ರೆ. ಅಲ್ಲಾಹನು ಕೊಟ್ಟ ಸೃಷ್ಟಿ ಯಾವಾಗಲೂ ಅದು ಚಂದನೇ, ಚಂದ ಇಲ್ಲ ಅಂತ ಯಾವಾಗಲೂ ಹೇಳಲಿಕ್ಕೆ, ಅದು ಎಷ್ಟು ಕಪ್ಪು ಮಸಿ ಅದು ಕೂಡ ಚಂದನೇ. ಆದರೆ ಕೆಲವ್ರಿಗೊಂದು ಆಸೆ ಇರುತ್ತೆ. ಈಗ ನಾವು ಈಗ ಇರುವಾಗ ಕೆಲವರು ಅವಳೆಷ್ಟು ವೈಟ್ ಆಗಿದ್ದಾಳೆ, ಸೊ ನಾವು ಕೂಡ ಅದೇ ಥರ ವೈಟ್ ಆಗಬೇಕು ಹಾಗೆಲ್ಲ ಅನಿಸ್ತಾರೆ. ಬಟ್ ನಾನೇನು ಅಷ್ಟು ವೈಟ್ ಏನಿಲ್ಲ, ನಾನು ಹೇಳಿದ್ದು ಒಂದು ಉದಾಹರಣೆಗೆ. ಸೊ ಆ ಥರ ಎಲ್ಲ ಹೇಳ್ತಾರೆ. ಬಟ್ ಹಾಗೆ ಹೇಳುವಾಗ ಉಂಟಲ್ಲ ನಮಗೂ ಕೂಡ ಪಾಪ ಅಂತ ಅನಿಸ್ತು. ನಾನು ಎಲ್ಲರಿಗೂ ಕೂಡ ಹೇಳ್ತೇನೆ, ಏನಾದರೂ ಒಳ್ಳೆ ಕ್ರೀಮ್ ಇದ್ರೆ ಆಗಲಿ ಎಲ್ಲೋ ಸಜೆಸ್ಟ್ ಮಾಡ್ತೇನೆ, ಹೇಳ್ತೇನೆ. ಚಂದ ಆಗೋದಾದ್ರೆ ಆಗಲಿ, ಒಳ್ಳೆದಾಗೋದ್ರೆ ಆಗಲಿ. ನನ್ನ ಹತ್ರ ಈಗ ಎಷ್ಟು ಜನ ಬಂದು DM ಅಲ್ಲಿ ವೈಟ್ನಿಂಗ್ ಕ್ರೀಮ್ ಹೇಳೋ ಅದು. ಮತ್ತು ನಾನೆಂತಕ್ಕೆ ಅಂತ ಹೇಳಿದರೆ ಯಾವುದು ಕೂಡ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನ್ನ ಫೇಸಿಗೆ ಹಾಕೋದು ನನಗೆ ಗೊತ್ತುಂಟಲ್ಲ. ಸೊ ಆಗಿರುವಾಗ ಉಂಟಲ್ಲ ಗೈಸ್, ಬೇರೆಯವರಿಗೆ ನಾನು ಹೇಳಿ ಯಾಕೆ ಅವರ ಮುಖ ಹಾಳು ಮಾಡಬೇಕು. ಸೊ ಅದಕ್ಕೆ ನಾನು ಹೇಳ್ತೇನೆ, ನೀವು ನಾನು ಏನು ಈಗ ಹೇಳುವಾಗಿಲ್ಲ. ನಿಮಗೆ ಯಾವ್ದು ಇಷ್ಟ ಉಂಟು, ಈಗ ಎಷ್ಟು ವೈಟ್ನಿಂಗ್ ಕ್ರೀಮ್ಸ್ ಇದೆ. ಸೊ ನಿಮ್ಗೆ ಯಾವ್ದು ಇಷ್ಟ ಉಂಟು, ಯಾವ್ದ್ರಲ್ಲಿ ಒಳ್ಳೇದುಂಟು, ಸ್ವಲ್ಪ ಯಾರ ಹತ್ರ ಕೇಳಿ ನೀವು ಟ್ರೈ ಮಾಡ್ಬೋದು. ಬಟ್ ನಾನು ಯಾವ್ದು ಸಜೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತೇನೆ. ಬಟ್ ಅದರ ವಿಷಯದಲ್ಲಿ ನಾನು ಕೂಡ ಯಾವುದು ಪ್ರಮೋಷನ್ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿರೋದಿಲ್ಲ ಅಲ್ಲ ಗೈಸ್, ಏನು ವಿಷಯ ಕ್ರೀಮ್ ಇದೆ ಅಂತೆಲ್ಲ. ಕೆಲವೊಂದು ನಾನು ಯೂಸ್ ಮಾಡಿರ್ತೇನೆ, ನನಗೆ ಗೊತ್ತಿರುತ್ತೆ. ಸೊ ಕೆಲವೊಂದು ಯೂಸ್ ಮಾಡಿರೋದು ಗೊತ್ತಿರೋದಿಲ್ಲ. ದುಡ್ಡಿಗೋಸ್ಕರ ಸುಮ್ಮನೆ ಯಾರ ಫೇಸ್ ಆಗಲಿ ಯಾರ ಜೀವನದ ಆಟ ಆಡಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗೆ ಇನ್ಶಾಲ್ಲ ನಾನು ಒಂದು ಬಿಸ್ನೆಸ್ ಮಾಡಬೇಕಂತ ಇದ್ದೇನೆ. ಇನ್ಶಾಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ರೇ ಸಾಧ್ಯ ಎಲ್ಲವೂ. ಇನ್ಶಾಲ್ಲ ಅದು ನಾನು ಒಂದು ಎಫೆಕ್ಟ್, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಒಂದು ವೈಟ್ನಿಂಗ್ ಇದು ಕ್ರೀಮ್ ನಾನು ಬಿಸ್ನೆಸ್ ಮಾಡಬೇಕಂತ ಇದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ಎಲ್ಲವೂ ಗೊತ್ತುಂಟು, ವೈಟ್ನಿಂಗ್ ವಿಷಯದಲ್ಲಿ ಆಗಲಿ ಸ್ಕಿನ್ ವಿಷಯದಲ್ಲಿ ಆಗಲಿ. ಸೊ ಎಲ್ಲ ಗೊತ್ತುಂಟು. ಸೊ ಆಗಿರುವಾಗ ನಾನು ಒಂದು ಟ್ರೈ ಮಾಡಬೇಕಂತ ಇದ್ದೇನೆ. ನನ್ನ ಒಬ್ಬಳ ಇದರಿಂದ ಅಲ್ಲ, ನಮ್ಮ ಜೊತೆ ಒಂದು ಪಾರ್ಟ್ನರ್ ಇದ್ದಾರೆ. ಸೊ ಅವರಿಗೆ ಎಲ್ಲವೂ ಕಂಪ್ಲೀಟ್ ಆಗಿ ಸ್ಕಿನ್ ರಿಲೇಟೆಡ್ ವಿಷಯದಲ್ಲಿ ಗೊತ್ತುಂಟು. ಮತ್ತು ಅವರು ಹೊರದೇಶದಿಂದ ನಮಗೆ ಅದನ್ನು ಕಳಿಸಿಕೊಟ್ಟು ನಾನು ಇಲ್ಲಿ ಅದನ್ನು ರೆಡಿ ಮಾಡಿ ಕಸ್ಟಮರ್ಸ್ಗೆ ಕೊಡೋದು ಅಷ್ಟೇ ನನ್ನ ಕೆಲಸ. ಸೊ ಇನ್ಶಾಲ್ಲ ನಾನು ಅದನ್ನು ಮಾಡಬೇಕಂತ ಇದ್ದೇನೆ. ತುಂಬ ಜನ ಮತ್ತು ಅದು ಕೂಡ ಅಷ್ಟೇ, ನನಗೆ ಈಗ ಅದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಉಂಟು, ನಾನು ಯೂಸ್ ಮಾಡ್ತಾ ಇದ್ದೇನಲ್ಲ. ಸೊ ಹಾಗೆ ಅದಕ್ಕೋಸ್ಕರ ನಾನು ಅದನ್ನು ಮುಂದೆ ಎಲ್ಲರೂ ಕೂಡ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ತಗೊಳ್ಳೋರು ನನ್ನ ಹತ್ರ ತಗೊಳ್ಬೋದು, ಇಷ್ಟ ಇದ್ದವರಿಗೆ ಯೂಸ್ ಮಾಡ್ಬೋದು, ಮತ್ತು ನನಗೆ ಸಪೋರ್ಟ್ ಮಾಡಿ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಬೇಗ ನನ್ನ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಲಿ ಅಂತೇಳಿ ಎಲ್ಲರೂ ಪ್ರೇ ಮಾಡಿ, ಇನ್ಶಾಲ್ಲ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಇವಾಗ ನಾವು ಇದು ರೆಮಿಡಿ ಮಾಡುವ. ಇಲ್ಲ ಅಂತ ಹೇಳಿದ್ರೆ ಮುಟ್ಟೆ ಎಲ್ಲ ಚಪ್ಪೆ ಆಗ್ತದೆ, ಇಲ್ಲಾಂದರೆ ಎಷ್ಟು ಐಸ್ ಉಂಟು. ಸೊ ಐಸ್ ಹಾಕೋಗ್ಲಿ ಚೆನ್ನಾಗಾಗ್ತದೆ ಫೇಸ್ಗೆ. ಇದು ಮುಟ್ಟಿ ಕೇರಳ, ಕಣ್ಣೂರು ಆ ಸೈಡೆಲ್ಲ, ಕಾಸರಗೋಡೆಲ್ಲ ತುಂಬ ಇದರದ ರೆಸಿಪೀಸ್ ಮಾಡಿ ತಿಂತಾರೆ. ಸೊ ತುಂಬಾ ಒಳ್ಳೇದಂತ ಹೆಲ್ತಿಗೂ ಕೂಡ, ಮಕ್ಕಳಿಗೂ ಕೂಡ ಬ್ರೈನ್ ಡೆವಲಪ್ಮೆಂಟ್ ಅದಕ್ಕಿಂತ ತುಂಬ ಒಳ್ಳೇದಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದು ಮತ್ತು ಅವರು ಅಷ್ಟು ತಿಂತಾರೆ ಅಂತ ಹೇಳುವಾಗ ಅದರಲ್ಲಿ ಒಳ್ಳೆ ಇದು ಇದ್ದೇ ಇರುತ್ತೆ. ಸೊ ನಾನು ಕೂಡ ಎಸ್ಟರ್ಡೇ ಸಲ್ಮಾನವರಿಗೂ ಕೂಡ ಬಾಯ್ಲ್ ಮಾಡಿ ಕೊಟ್ಟಿದ್ದೆ, ನಾನು ಕೂಡ ಒಂದು ತಿಂದೆ, ಶಂಜನು ತಿಂದ್ಲು. ಸೊ ನನಗೆ ಮತ್ತೆ ಫೇಸ್ಗೂ ಕೂಡ ಹಾಕಬೇಕಲ್ಲ ಅಂತ ಹೇಳಿ ಸ್ವಲ್ಪ ಇದು ಮಾಡಿದೆ. ಮತ್ತೆ ವಾಪಸ್ ಇನ್ನು ಮ್ಯಾಂಗ್ಳೂರ್ ಹೋದರೆ ತರಬೇಕು. ತಂದಮೇಲೆ ಇನ್ಶಾಲ್ಲ ಅದರದ್ದು ಒಳ್ಳೆ ರೆಸಿಪಿ ಮಾಡಿ ಇನ್ಶಾಲ್ಲ ನಾನು ಶೇರ್ ಮಾಡ್ತೇನೆ. ಓಕೆ, ನೀವು ಕೂಡ ಟ್ರೈ ಮಾಡಿದ್ರೆ ಮಾಡ್ಬೋದು. ನಿಜ ಹೇಳ್ತೇನೆ ಗೈಸ್, ನಮ್ಮದು ಕೋಳಿ ಮುಟ್ಟೆ ಇಲ್ಲ, ಕೋಳಿ ಮುಟ್ಟೆದು ಸೇಮ್ ಟೇಸ್ಟ್, ಸೇಮ್ ಅದೇ ಥರ. ಓಕೆ, ಮತ್ತೆ ಫೇಸ್ಗೆ ಹೋಗೋ ಸ್ಮೆಲ್ ಬರೋದಿಲ್ವಾ ಅಂತ ಹೇಳ್ತೀರಾ. ಬಟ್ ಪೊಟೊಟೋದೇ ಗ್ರೈಂಡ್ ಮಾಡಿದ್ರು ಸ್ಮೆಲ್ ಇರುತ್ತೆ, ಇದು ಹಾಕಿದ್ರು ಕೂಡ ಒಟ್ಟಿಗೆ ಅಷ್ಟು ಸ್ಮೆಲ್ ಏನು ಗೊತ್ತಾಗೋದಿಲ್ಲ. ಬಟ್ ಒಂದು 10 ಮಿನಿಟ್ಸ್ ಹೇಗಾದ್ರೂ ಮ್ಯಾನೇಜ್ ಮಾಡಿ, 10-20 ಮಿನಿಟ್ಸ್ ಫೇಸ್ ಚೆನ್ನಾಗಾಗಬೇಕಾ, ಒಳ್ಳೆ ಬ್ರೈಟ್ ಆಗಬೇಕಾ, ಗ್ಲೋ ಆಗಬೇಕಂತ ಹೇಳಿದರೆ ನಾವು ಕಂಟ್ರೋಲ್ ಮಾಡಿ ಇದನ್ನು ಹಚ್ಚಬೇಕು. ಅಷ್ಟು ಸ್ಮೆಲ್ ಏನು ಬರೋದಿಲ್ಲ. ಬಟ್ ಡ್ರೈ ಸ್ಕಿನ್ ಅವರಿಗೆ ಸ್ವಲ್ಪ ಒಲಿವ್ ಆಯಿಲ್ ಹಾಕಬೇಕು. ಡ್ರೈ ಸ್ಕಿನ್ನೆಲ್ಲ ಇದ್ದವರಿಗೆ ಒಲಿವ್ ಆಯಿಲ್ ಹಾಕಬೇಕು. ಮತ್ತು ನಾನು ಸೆನ್ಸಿಟಿವ್ ಸ್ಕಿನ್ ಅಲ್ಲ, ಖಾಲಿ ಬರೀ ಪೊಟೊಟೊ ಬಾಯ್ಲ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತೇನೆ. ಆಮೇಲೆ ಬರೀ ಎಗ್ ಹಾಕಿ, ನಾನು ಸ್ವಲ್ಪ ಶಾರ್ಟ್ ಆದಾಗ ತೋರಿದೆ ಅಲ್ಲ, ನನ್ನ ಕಾಲಿದ್ದು ಚಪ್ಪಲ್ ತಗೊಂಡು ನಾನು ಹಿಂಗೆ ಅಂದೆ ಅಷ್ಟೇ. ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ, ಇದು ಇವಾಗ ಉಂಟಲ್ಲ, ನಾನು ಇದಕ್ಕೆ ಬ್ಲಾಸ್ಟ್ ಮಾಡಿ ಪೊಟ್ಟು ಅಟ್ಟಿ ಇದಕ್ಕೆ ಹಾಕ್ತೇನೆ. ಹಾಕಿದ್ಮೇಲೆ ಮಿಕ್ಸ್ ಮಾಡಿ ತೋರಿಸ್ತೇನೆ. ಓಕೆ ಗೈಸ್, ಇಲ್ಲಿ ನೋಡಿ, ಇವಾಗ ನಾನು ಇದಕ್ಕೆ ಹಾಕಿದ್ದೇನೆ. ಓಕೆ, ಇದು ಯೆಲ್ಲೋ ಕಲರ್ ಕೂಡ ಹಾಕಬೇಕು, ತೋರ್ತಾ ಉಂಟಲ್ಲ, ಇದು ಯೆಲ್ಲೋ ಕಲರ್ ಕೂಡ ಹಾಕಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ ಮಾಡಿ ಮಿಕ್ಸ್ ಮಾಡಬೇಕು ಗೈಸ್. ಹಿಂಗೆ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಹಾಗೇನೆ ಫೇಸ್ಗೆ ಹಚ್ಚಬೇಕು, ಅಷ್ಟೇ ಇರೋದು. ಓಕೆ,
ಮತ್ತು ಬೇಗ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ಶೇರ್ ಮಾಡಿ ಗೈಸ್. ತುಂಬ ಜನ ಕೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಇದು ರಿಂಗ್ ವಿಷಯದಲ್ಲಿ. ರಿಂಗ್ ನಾನು ಮಡವರಿಗೆ ಹೋದಾಗ ತಗೊಂಡಿದ್ದು ಗೈಸ್. ಮಡವೂರು ನನ್ನ ಫೇವ್ರೆಟ್ ಒಂದು ಪ್ಲೇಸ್ ಆಗಿರುತ್ತೆ ಮಡವೂರು. ಐ ಲವ್ ಮಡವೂರು. ಓಕೆ, ಸೊ ಅಲ್ಲಿದ್ದು ನಾನು ತಂದಿದ್ದು. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ರಿಂಗ್ ಚಂದ ಉಂಟಂತೆಲ್ಲ ಹೇಳಿದವರಿಗೆ. ನನಗೆ ಮಡವೂರಿಗೆ 1000 ಸತಿ ಹೋದರೂ ಕೂಡ ನನಗೆ ಬೋರ್ ಅನಿಸೋದಿಲ್ಲ. ನನ್ನ ಅಷ್ಟು ಒಂದು ಫೇವ್ರೆಟ್ ಪ್ಲೇಸ್ ಆಗಿರುತ್ತೆ. ಸೊ ತುಂಬಾ ಇಷ್ಟ. ಮಡವೂರಿಗೆ ಯಾರೆಲ್ಲ ಹೋಗಿದ್ದೀರಾ? ಇನ್ನೂ ಹೋಗಲಿಲ್ಲ. ಎಲ್ಲರಿಗೂ ಹೋಗಲಿಕ್ಕೆ ಅಲ್ಲ ಅಂತ ಹೇಳ್ತಾರೆ, ಅವಕಾಶ ಮಾಡಿಕೊಡ್ಲಿ ಹೋಗ್ಲಿಕ್ಕೆ ಆಸೆ ಇದ್ದವರಿಗೆ. ಗೈಸ್, ನಾ ಸಪುರಾಗಿದ್ದೇನಾ? ತುಂಬ ಜನ ಹೇಳ್ತಾ ಇದ್ದಾರೆ ಸಪುರಾಗಿದ್ದೀನಿ. ಹಿಂಗೆ ಆಗುತ್ತೆ ಗೈಸ್. ನನ್ನ ಅಮ್ಮ ಕೂತ್ಕೊಂಡು ಭಾರೀ ಒಂದು ಇದರಲ್ಲಿ ನೋಡ್ತಾ ಇದ್ದಾರೆ ನನ್ನನ್ನೇ. ತುಂಬ ಜನ ಹೇಳಿದ್ದಾರೆ ಅಮ್ಮನ ತೋರಿಸು ಅಂತ. ನನ್ನ ಅಮ್ಮಲ್ಲಿ ಹಾಗೆ ಬರೋದಿಲ್ಲ ಗೈಸ್. ನನ್ನ ಅಮ್ಮನಿಗೆ ಮಗಳೇ ಹೀಗೆ ಮಾಡೋದು ಸ್ವಲ್ಪ ಇಷ್ಟ ಇಲ್ಲ. ಬಟ್ ಅಮ್ಮ ಮದುವೆ ಆಗಿದೆಯಲ್ಲ, ಗಂಡನ ಮಾತಷ್ಟೇ. ಅಮ್ಮದೇ ಸುಮ್ಮನೆ ಇರೋದು. ಇಲ್ಲ ಅಂತ ಹೇಳಿದ್ರೆ ಇಷ್ಟರೊಳಗೆ ನಿಲ್ಲಿಸ್ತಿದ್ರು. ಮತ್ತು ನನ್ನ ಮನೆಯಲ್ಲಿ ಕೂಡ ಯಾರು ಕೂಡ ಇದೆಲ್ಲ ಅಷ್ಟು ಇಷ್ಟ ಅಲ್ಲ ಯಾರಿಗೂ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋದಲ್ಲ. ಅವರು ಮೊದಲು ಜಸ್ಟ್ ಒಂದು ಸ್ಟೇಟಸ್ಗೆಲ್ಲ ನಾವು ಫೋಟೋ ಹಾಕ್ತೀನಿ. ನನ್ನ ಮಾವನವರೆಲ್ಲ ರಕ್ಕಸ ಥರ ಮಾಡ್ತಾಯಿದ್ರು, ಅಷ್ಟು ಜೋರಿದ್ದಾರೆ. ಬಟ್ ಇವಾಗ ಹೇಳೋದು ಮದುವೆ ಆಗಿದೆಲ್ಲ, ಮದುವೆ ಆದಮೇಲೆ ನಮಗೆ ಎಂತ ಮಾತಾಡಲಿಕ್ಕಿಲ್ಲ ಅವಳ ವಿಷಯದಲ್ಲಿ. ಮದುವೆ ಆಗಿ ಕೊಟ್ಟ ಮೇಲೆ ಎಂತ ಕೊಟ್ಟ ಹೆಣ್ಣು ಕುಳ್ಳದವರೆಗೆ ಅಂತ ಎಂತ ಗಾದೆ ಉಂಟಲ್ಲ. ಸೊ ಹಾಗೆ ಅವರು ಇಲ್ಲಂತ ಇಷ್ಟಿದ್ರೆ ನನ್ನ ಬೆನ್ನು ಹೊಡಿ ಮಾಡ್ತಾಯಿದ್ರು ಮಾವನವರು. ನನ್ನ ದೊಡ್ಡ ಮಾವ ಉಂಟಲ್ಲ ಹಬ್ಬ ವಿಲನ್, ಜೋರಿದ್ದಾರೆ. ಸೊ ಇವಾಗ ಹೆದರ್ಲಿಕ್ಕಿಲ್ಲಲ್ಲ. ಇವಾಗ ಬರೀ ಗಂಡನ ಮಾತು ಕೇಳೋದು, ಸುಮ್ಮನೆ ಇರೋದು ಅಷ್ಟೇ. ಗಂಡ ಅಂತ ಹೇಳ್ತಾರೆ ಅದು. ಮೊದಲಾದರೆ ಹಾಗೆಲ್ಲ ಮನೆ. ಬಟ್ ಮೊದಲು ಕೂಡ ಸ್ವಲ್ಪ ಮನೆಯವರ ಮಾತು ಕೇಳ್ತಾ ಇಲ್ಲ ಇತ್ತು ನಾನು. ಫಸ್ಟಿಗೆ ಭಯ ಬರ್ತಿದ್ದೆ. ಮತ್ತೆ ಸ್ವಲ್ಪ ದೊಡ್ಡ ಹೋದಾಗ ಸ್ವಲ್ಪ ಹೆದರೋದು ಬಿಟ್ಟಿದ್ದೆ. ನನ್ನ ಮಾವನವರಿಗೆ ಅದೆಲ್ಲ ಇಷ್ಟ ಅಲ್ಲ, ಜಾಸ್ತಿ ಸ್ಟೈಲ್ ಮಾಡೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರೋದು. ಸೊ ಅದೆಲ್ಲ ಇಷ್ಟ ಅಲ್ಲ ಅವರಿಗೆ. ಮತ್ತು ನನ್ನ ಅಮ್ಮನಿಗೂ ಹಾಗೆ. ಆದರೆ ಇವಾಗ ಎಂತ ಹೇಳೋದಿಲ್ಲ. ಮಗಳು ಅವಳ ಗಂಡನ ಮಾತು ಕೇಳೋದು ಅಷ್ಟೇ ಅಂತ ಸುಮ್ಮನೆ ಇರ್ತಾರೆ. ಬಟ್ ಒಂದೊಂದ್ಸತಿ ಬೈತಾರೆ, ಎಂತಕ್ಕೆ ಆ ಡ್ರೆಸ್ ಹಾಕೋದು ಈ ಡ್ರೆಸ್ ಹಾಕೋದು ಅಂತೇಳಿ. ನಾ ಕೇಳೋದು ಸುಮ್ಮನೆ ಈಚೆ ಕಿವಿಯಲ್ಲಿ ಕೇಳೋದು, ಸುಮ್ಮನೆ ಇರೋದು. ಅದಕ್ಕೆ ನನ್ನ ತಾಯಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರುವುದಿಲ್ಲ. ಅಲ್ಲಾದ್ರೂ ಒಂದು ದಿವಸ ಆಕಸ್ಮಿಕವಾಗಿ ತೋರ್ಬೋದು ಗೈಸ್, ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ತಿರ್ಗಾಡ್ಲಿಕ್ಕೆ ಹೋದಲ್ಯಾ ಅಲ್ಲ, ಫ್ರೆಂಡ್ಸನನ್ನು ತೋರಿಸುವಾಗಲ ಎಲ್ಲಾದರೂ ತೋರ್ಬೋದು. ಅವರದ್ದು ಕ್ಯಾಮರಾದಲ್ಲಿ ಹೈಡ್ ಮಾಡ್ಲಿಕ್ಕೆ ಆಗ್ತದಾ ಅಡ್ಡ ಬಂದರೆ? ಇಲ್ಲ. ಆವಾಗ ನೀವು ನೋಡಿ ಆಯಿತಾ. ನಾನೆಲ್ಲಾದರೂ ತೋರಿದಾಗ ನಿಮಗೆ ಸಿಕ್ಕಿದ ಚಾನ್ಸ್ ಅಂತೇಳಿ ತೋರಿಸಿಬಿಡ್ತೇನೆ ಅವರನ್ನು, ಆಯಿತಾ. ಮತ್ತು ಬಾ ವಿಡಿಯೋನೇ ಮಾಡುವ ಬಾ ಅಂತೇಳಿದರೆ ಅವ್ರು ಬರುವುದೇ ಇಲ್ಲ ಗೈಸ್. ಬಾಂಗ್ ಆಗ್ತಾ ಉಂಟು. ಹಾಗೆ ಗೈಸ್ ಬಾಂಗೆಲ್ಲ ಇತ್ತು. ಮತ್ತು ನನ್ನ ಫೇಸಿಗೆ ಹಚ್ಚಿ ಕೂಡ ಎಲ್ಲ ಇತ್ತು, ನೋಡಿದ್ರಲ್ಲ. ಮತ್ತು ಗೈಸ್ ನೋಡಿ ಅಂತೆ, ವಾವ್, ತುಂಬಾ ಒಳ್ಳೆ ಖುಷಿ ಆಗುತ್ತೆ ಗೈಸ್. ಲಾಸ್ಟಿಗೆ ಒಣಗ್ತಾ ಬರೋದು ತುಂಬಾ ಖುಷಿ ಆಗುತ್ತೆ ಹಾಗೆ. ಓಕೆ,
ಹಾಗೆ ಗೈಸ್ ಈಗ ಇನ್ನು ಆಯಿತು, ಇನ್ನು ಮತ್ತೆ ಒಂದು 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ನಾನು ತೋರಿಸ್ತೇನೆ. ಅಷ್ಟು ತನಕ ಈಗ ನಾನು ರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೇನೆ ಗೈಸ್. ಓಕೆ ಎಲ್ಲರಿಗೂ ಬಾಯ್ ಬಾಯ್ ಗೈಸ್. ಫುಲ್ಲು ಒಣಗ್ತಾ ಬಂತು, ಲಿಪ್ ಓಪನ್ ಮಾಡಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಮಾತಾಡುವಾಗ ಉಂಟಲ್ಲ ಗೈಸ್, ಇಲ್ಲಿ ಎಲ್ಲ ಹಿಡ್ಕೊಳ್ತಾ ಉಂಟು. ಸೊ ನಾನು ಒಳಗಿಂದ ಇಲ್ಲಿ ನೋಡಿ ಹಿಂಗೆ ಮಾಡುವಾಗ ಇಲ್ಲೆಲ್ಲ ಹಿಡ್ಕೊಳ್ತಾ ಉಂಟಿದೆ. ಇಲ್ಲಿ ಒಂಚೂರು ಚೆಂಡು ಮತ್ತು ಇದೆಲ್ಲ ಫುಲ್ ಇಲ್ಲೆಲ್ಲ ಒಣಗಿದೆ. ಮತ್ತು ವಾಶ್ ಮಾಡಿ ಬಂದು ನಿಮಗೆ ನಾನು ಇಲ್ಲಿ ತೋರಿಸ್ತೇನೆ. ಇಲ್ಲಾಂದ್ರೆ ನೋಡು ವಾಶ್ ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ ಆಗ್ತದೆ ಅಂತೇಳಿ ನಾನು ಟ್ರೈ ಮಾಡ್ತೇನೆ. ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಾ ಆಫ್ಟರ್ ಫೇಸ್ ವಾಶ್ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿದರೆ ನೋಡಿ. ಯಾವುದೇ ಒಂದು ಫಿಲ್ಟರ್ ಏನೂ ಇಲ್ಲ. ನೀವು ಸ್ಕಿನ್ನು ನಿಮಗೆ ನೋಡಿದ್ರೇ ಗೊತ್ತಾಗ್ಬೋದು ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ. ನೋಡಿದ್ರಾ? ಸುಳ್ಳು ಹೇಳ್ತೀನ ನಾನು ಯಾವುದೂ ಉಂಟಲ್ಲ ರೆಮಿಡಿ ಟ್ರೈ ಮಾಡಿಬಿಟ್ಟು, ನನಗೆ ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಫ್ರೆಂಡ್ ಹೇಳಿದ್ದು. ಅವಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಫೇಮಸ್ ಇದ್ದಾಳೆ. ಸೊ ಆ ಸಿಸ್ಟರ್ ನನಗೆ ಹೇಳಿದ್ದು. ಬಟ್ ನಾನು ಇವಾಗ ಟ್ರೈ ಮಾಡಿ ನೋಡಿದೆ. ಸ್ವಲ್ಪ ಶಂಜಾ ಸುಮ್ಮನೆ ಇರ. ಹಾಗೆ ಗೈಸ್ ಇವಾಗ ನೋಡಿ, ಇದೊಂದು ಶಾಲ್ ನಿಲ್ಲುವುದೇ ಇಲ್ಲ ಮಾರೆ. ಹೀಗೆ ಮಾಡುವ. ಹಾಗೆ ಗೈಸ್ ನೋಡಿದ್ರಲ್ಲ ಎಷ್ಟು ಒಂದು ಗ್ಲೋ ಸಿಕ್ಕಿದೆ ಅಂತೇಳಿ. ಸ್ವಲ್ಪ ನೀರೆಲ್ಲ ವಾಶ್ ಮಾಡುವಲ್ಲ. ನೋಡಿ ಗೈಸ್, ಮಾಷಾಲ್ಲಾ, ನೋಡಿ ಎಷ್ಟು ಚೆನ್ನಾಗಿ ಒಂಥರ ಸ್ಕಿನ್ ಒಂಥರ ಸಾಫ್ಟ್ ಆಗಿ ತೋರ್ತದೆ ಗೈಸ್. ಎಷ್ಟೊಂದು ಸಾಫ್ಟ್ ಆಗಿ ನೋಡಿ. ಗೈಸ್ ಇವಾಗ ಮುಖಲ್ಲ ವಾಶ್ ಇದು ಮಾಡುವ, ಸ್ವಲ್ಪ ನೀರೆಲ್ಲ ತೆಗೆಯುವ. ಮುಖ ಯಾವಾಗಲೂ ಉಂಟಲ್ಲ ನಾವು ಹೀಗೆ ಟ್ಯಾಪ್ ಮಾಡಿ ನೀರು ಮಾಡಿ, ಮತ್ತು ನೀರು ಮುಖದಲ್ಲಿ ಇದ್ರೇ ಒಳ್ಳೆಯದು. ಡ್ರೈ ಆದರೆ ಒರೆಸ್ಬೇಕಂದ್ರೆ ಕೆಲವರು ವೈರಸ್ಸಲ್ಲಿ ಇಟ್ಕೊಂಡು ತಟ್ಟ ಉಂಟಲ್ಲ, ತಟ್ಟ ನಾವು ಸ್ನಾನ ಮಾಡೋ ತಟ್ಟದಲ್ಲಿ ಹಿಂಗೆ ಮಾಡಿ ತಿಕ್ತೀರಾ, ಅದು ಹಾಗೆ ಮಾಡಿ ತಿಕ್ಕಬಾರ್ದು. ಮುಖ ಯಾವಾಗಲೂ ಎಲ್ಲ ಕಾಟನ್, ಹಿಂಗೆ ಕಾಟನ್ ಇದರಲ್ಲಿ ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡಿದ್ರೆ ಆಯಿತು. ಮತ್ತು ನಾನು ಟಿಶ್ಯೂ ಇದ್ದಿದ್ದರಿಂದ ಈಗ ಟಿಶ್ಯೂ ಅಲ್ಲಿ ಇದು ಮಾಡಿದ್ದು. ಹಿಂಗೆ ಅಲ್ಲ ಶಂಜ, ಹಿಂಗೆ ಹಿಂಗೆ ಹಿಂಗೆಲ್ಲ ಮಾಡಬೇಕು. ನೋಡಿದ್ರಲ್ಲ ಚಂದ ಇದೆಲ್ಲ ಗೈಸ್. ನೋಡಿ ಡೈಲಿ ಮಾಡಿದರೆ ಡೈಲಿ ಒಳ್ಳೆ ರಿಸಲ್ಟ್ ಇರುತ್ತೆ. ನೋಡಿ ಅಮ್ಮ ಬಂದು ಹೋಗಿದ್ದು ಸೈಡಿಗೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಇಲ್ಲಿ ಶಂಜ ನೋಡಿ ಪೊಟೊಟೊ ಹಿಡ್ಕೊಂಡು ಟೊಮಟೆ ಅಂತ ಇದ್ದಲ್ಲ, ಹಾಗಾದ್ರೆ ಟೊಮಟೆಗಳು ಅಂತ ಹೇಳ್ಬೋದು. ಇಲ್ಲಿ ಬಾ ಶಂಜ, ನನ್ನ ಶಂಜನನ್ನು ನೋಡಿ, ಮಾಷಾಲ್ಲಾ. ಶಂಜ ಹಾಯ್ ಗೈಸ್. ಎಲ್ಲ ಹೇಗಿದ್ದೀರಾ? ಕೇಕ್ ಎಲ್ಲ ಹೇಗಿದ್ದೀರಾ? ಕೇಕ್ ನೀನು ಅಲ್ಲಿ ಮಾತಾಡು. ಎಲ್ಲ ಹೇಗಿದ್ದೀರಾ? ಎಲ್ಲ ಹೇಗಿದ್ದೀರಾ? ಎಂಚೊಲ್ಲರ್ ಕೇಕ್, ತೂಪಿನಿ ಅಂತ ಕೇಕ್ ಎಂಚುಲ್ಲರ್ ಕೇಕ್ ಬಾಪ. ಜೋರ್ ಕೇಕ್ ಅಲ್ಲ ಮೊಬೈಲ್ ಕೇಕ್ ಎಂಚುಲ್ಲರ್ ಕೇಕ್ ಎಂಚುಲ್ಲರ್ ಚೆಲ್. ನೋಡಿ ಗೈಸ್, ಈ ವೈಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಇದು ನ್ಯಾಚುರಲ್ ಆದ ಒಂದು ಒರಿಜಿನಲ್ ಆದ ವೈಟ್. ಇದಾದರೆ ಎಷ್ಟೆಲ್ಲ ಪ್ರಾಡಕ್ಟ್ ರೆಮಿಡಿ ಎಲ್ಲ ಯೂಸ್ ಮಾಡಿದ್ದು. ಬಟ್ ನನ್ನ ಒಂದು ಬ್ಯೂಟಿ ನ್ಯಾಚುರಲ್ಲೇ. ಬಟ್ ಫೇಸಿಗೆ ನಾನು ಸಿಕ್ಕಾಪಟ್ಟೆ ಮಣ್ಣು ಮಸಾಲ ಟ್ರೈ ಮಾಡಿದ್ದೇನೆ. ಸೊ ಹಾಗೆ ಚೆನ್ನಾಗಿದ್ದದು ಫೇಸನ್ನು ಹಾಳು ಮಾಡ್ಕೊಳ್ತೇನೆ ಗೈಸ್. ಬಟ್ ಇವಾಗ ಸ್ವಲ್ಪ ಅದೇ ಡನ್. ಇವಾಗ ಹಾಗೆ ಅಲ್ಲ, ಇವಾಗ ಮಾಷಾಲ್ಲ ಹೋಮ್ ರೆಮಿಡಿಯೇ ಟ್ರೈ ಮಾಡ್ತೇನೆ. ಸೊ ಹಾಗಾಗಿ ನನ್ನ ಫೇಸ್ ನೋಡಿ ಮಾಷಾಲ್ಲ ಎಷ್ಟು ಚಂದ ಗ್ಲೋ ಆಗಿದೆ. ಶಂಜನ ಕಲರ್ ಬರಲಿಕ್ಕೆ ಇನ್ನು ಸ್ವಲ್ಪ ದಿವಸ ಸಾಕು. ಸೊ ಗೈಸ್, ನನ್ನ ಶಂಜನ್ಗೆ ನಾನು ಕೂಡ ಅಷ್ಟೇ, ಅವಳಿಗೆ ಏನು ಕೂಡ ನಾನು ಹಚ್ಚೋದಿಲ್ಲ ಗೈಸ್. ಪಾಪ ಲೋಷನ್ ಆಗಲಿ ಏನು ಇದು ಮಾಡೋದಿಲ್ಲ. ಎಲ್ಲ ಮಕ್ಕಳ ಥರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಲೋಷನ್ ಅದು ಇದು ಅದಂತ ಇವಳಿಗಿಲ್ಲ. ಓಕೆ, ಇವಳು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಇರ್ತಾಳೆ. ಒಂದು 6 ಮಂತ್ ತನಕ ಏನೋ ಸ್ವಲ್ಪ ಹಚ್ಚಿದ್ದೇನೆ ಅಷ್ಟೇ, ಅದ್ರ ಮೇಲೆ ಇಲ್ಲ. ಇವಾಗ ಎಲ್ಲದು ಮನಸ್ಸಾದ್ರೆ ಒಂದೊಂದು ಸತಿಗೆ ಸ್ಕಿನ್ ಎಲ್ಲ ಡ್ರೈ ಅನಿಸಿದ್ರೆ ನಾನು ಅವಳಿಗೆ ಲೋಷನ್ ಹಚ್ತೇನೆ ಅಷ್ಟೇ ಗೈಸ್. ಮತ್ತೆ ನನ್ನ ಶಂಜ, ನನ್ನ ಜೀಮ, ನನ್ನ ಬಂಗಾರ ಕಟ್ಟೆ, ನೀನು ಅವ್ರ ಬಾಯಿ ಹಾಕಿ ರಾಣಿ ಪ್ಲಾಂಕ್ ಇಸ್ಕೊಡು. ಯಾಲಪ್ಪ ಚೆನ್ನ ಮೈಶೇಕೆ ಚೆಲ್ ಮಾರ್ಸಲ್ಲ ಚೆಲ್.
ನಮಸ್ತೆ ಕೈ ಕೈ ಹಾಕಿಟ್ಟು ನಮಸ್ತೆ ಹೆಂಗನ ಹಾಕ್ರಿ ಹೆಂಗನ ಹಾಕ್ರಿ ಕಾಟ್ 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 ಏ ಮಾಷಲ್ಲಾ ಬಾಯ್ ಬಾಯ್ ಬಾಯ್. ನನ್ನ ಪ್ರೀತಿಯ ವ್ಯೂವರ್ಸ್ಗೋಸ್ಕರ ನಾವು ಮಾಡಿಸಿದ್ದು ಇನ್ನು ಬಂದು ಏನೆಲ್ಲ ಹೇಳಬೇಡಿ ಓಕೆ. ಶಂಜನ್ಗೆ ತುಂಬಾ ಜನ ಲೈಕ್ ಮಾಡ್ತಾರೆ, ಶಂಜನ ತುಂಬ ಜನ ಪ್ರೀತಿ ಮಾಡ್ತಾರೆ, ನನ್ನ ಶಂಜನ ಬಗ್ಗೆ ತುಂಬ ಜನ ನನಗೆ ಡಿ ಎಮ್ ಅಲ್ಲಿ ಹೇಳ್ತಾರೆ, ಮತ್ತು ಎಲ್ಲರಿಗೂ ರಿಪ್ಲೈ ಕೊಟ್ಟರೆ ಫಸ್ಟ್ ಕೇಳೋದು ನನ್ನ ಶಂಜನನ್ನೇ ಗೈಸು. ಮಾಷಲ್ಲಾ ಬಾಯ್ ರನ್ನಿಂಗ್. ಓಕೆ ಗೈಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್ ಆಲ್, ಬಾಯ್ ಬಾಯ್.